ಈ ಕೆಲವೊಂದಿಷ್ಟು ವೆಸ್ಟರ್ನ್ ಕಂಟ್ರಿ ಒಳಗೆ ಯೋಗಾಸನ ಮತ್ತು ಭಗವದ್ಗೀತೆನ ತಮ್ಮ ಸಿಲೆಬಸ್ ಆಗಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ರೀಸನ್ ಬಂದು ಅದರಿಂದ ಒಳ್ಳೊಳ್ಳೆ ಅಂಶಗಳಿದ್ದಾವೆ. ಭಗವದ್ಗೀತೆಯಲ್ಲಿ ಒಳ್ಳೊಳ್ಳೆ ಅಂಶಗಳಿದ್ದಾವೆ. ಯೋಗಾಸನದಿಂದ ಮನುಷ್ಯ ಹೆಲ್ದಿ ಆಗಿರ್ತಾನೆ ಅನ್ನೋದು ಗೊತ್ತು. ಹಂಗಾಗಿ ಅವ್ರು ಬೇಗ ರಿಯಲೈಸ್ ಆಗಿ ಸಿಲೆಬಸ್ ಆಗಿ ಮಾಡ್ಕೊಂಡಿದ್ದಾರೆ. ಬಟ್ ಇದೇ ಕೆಲಸ ನಮ್ಮ ದೇಶದೊಳಗೆ ಮಾಡಿದ್ನಪ್ಪ ಅಂದ್ರೆ ಫುಲ್ಲು ಕಾಂಟ್ರವರ್ಸಿ ಆಗೈತಿ. ಯಾಕಂತಂದರೆ ಭಗವದ್ಗೀತೆ ಅನ್ನೋದು ಧರ್ಮಕ್ಕೆ ಸಂಬಂಧಪಟ್ಟಿರೋದು ಅಂತಂದೇಳಿ ನಂಬ್ತಾರೆ ನಮ್ಮ ಕಡೆಗೆ. ಸೊ ಅದು ಧರ್ಮಕ್ಕೆ ಸಂಬಂಧಪಟ್ಟಿರೋದಲ್ಲ, ಮನುಷ್ಯರಿಗೆ ಸಂಬಂಧಪಟ್ಟಿರೋದು. ಮನುಷ್ಯ ಹೆಂಗೆ ಬದುಕಬೇಕು ಅನ್ನೋದನ್ನು ಕಲಿಸೋವಂಥ ಯೂಸರ್ ಮ್ಯಾನ್ಯಲ್ ಇದ್ದಂಗೆ ಅದು. ಆದಷ್ಟು ಬೇಗ ಈ ಪಾಯಿಂಟ್ನ ರಿಯಲೈಸ್ ಆಗಿ ನಮ್ಮ ದೇಶದೊಳಗೆ ಸಿಲೆಬಸ್ ತರುವಂಥ ಕೆಲಸನ ಇಂಪ್ಲಿಮೆಂಟ್ ಮಾಡಿದರೆ ಬೆಟ್ರು. ಯಾಕಂತಂದರೆ ಭಾಳ ಒಳ್ಳೆ ಅಂಶಗಳಿದ್ದಾವೆ ಮನುಷ್ಯ ಬದುಕೋದಕ್ಕೆ ಭಾಳ ಮುಖ್ಯವಾಗಿರೋದು. ಸೊ ಹಂಗಾಗಿ ನಾನಂತೂ ಓದಿದ್ದೀನಿ, ಎಲ್ಲರೂ ಓದಬೇಕು. ಅದನ್ನ ವಯಸ್ಸಾದ್ಮೇಲೆ ಓದೋದಲ್ಲ, ಅದು ಸ್ಟಾರ್ಟಿಂಗಿಂದನೇ ಓದಬೇಕು. ಸ್ಕೂಲು ಮತ್ತು ಕಾಲೇಜ್ನೊಳಗೆ ಅದನ್ನ ಸಿಲೆಬಸ್ ಥರ ಮಾಡಿದರೆ ಭಾಳ ಒಳ್ಳೆಯದು. ಫಾರ್ ಎಕ್ಸಾಂಪಲ್ ನಮ್ಮ ದೇಶದೊಳಗೆ ಹೆಂಗೆ ನಡೆಯಕೈತಪ್ಪ ಅಂತಂದರೆ 100 ಜನರಲ್ಲಿ ಯಾರೋ ಒಬ್ಬನು ನಾನು ಸೇಬುಹಣ್ಣು ತಿನ್ನಲ್ಲ ಅಂತ ಅಂದ ಮಾತ್ರಕ್ಕೆ ಉಳಿದಿರೋಂಥ 99 ಜನರಿಗೆ ಸೇಬುಹಣ್ಣಿನಿಂದ ವಂಚಿತರನ್ನಾಗಿ ಮಾಡಾಕತೈತಿ ನಮ್ಮ ಸಿಸ್ಟಮು. ಸೊ ಅವನು ಒಬ್ಬನಿಗೆ ಮಾತ್ರ ಆಪ್ಷನಲ್ಲಿ ಕೊಟ್ಟರೆ ಚೆನ್ನಾಗಿರ್ತೈತೆ. ಅಂದರೆ ನೀನು ತಿಂದರೆ ತಿನ್ಬೋದು, ಇದ್ರ ಬದಲು ಬೇರೆ ನಿನಗೇನೋ ಒಂದು ಆಪ್ಷನ್ ಕೊಡ್ತೀವಿ ಅಂತಂದೇಳಿ ಆ ಥರ ಕೊಟ್ಟರೆ ಬೆಟ್ರ್. ಉಳಿದಿರೋಂಥ 99 ಜನರಿಗೆ ಕೂಡ ಸೇಬುಹಣ್ಣಿನಿಂದ ವಂಚಿತರನ್ನಾಗಿಸೋದು ಅದು ಯಾಕೋ ಸರಿ ಅನ್ನಿಸ್ತಿಲ್ಲ. ಭಗವದ್ಗೀತೆ ಅಂದ ತಕ್ಷಣ ಇದು ಒಂದೇ ಬುಕ್ ಅಂತ ಹೇಳ್ತಿಲ್ಲ. ಒಳ್ಳೊಳ್ಳೆ ಅಂಶಗಳಿರುವಂಥ ಯಾವುದೇ ಬುಕ್ ಇದ್ದರೂ ಕೂಡ ಅದನ್ನು ಸಿಲೆಬಸ್ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡಿದರೆ ಬೆಟ್ರ್. ಅದರಲ್ಲಿರುವಂಥ ಅಂಶಗಳನ್ನ ನಾಲೆಡ್ಜ್ ಎಲ್ಲಿಂದಾದರೂ ಬರಲಿ, ನಾಲೆಡ್ಜ್ ಬರಬೇಕಲ್ಲ. ಮೇನ್ ಇಂಪಾರ್ಟೆಂಟ್ ನಮಗೆ ನಾಲೆಡ್ಜ್ ಬರಬೇಕು. ಬಟ್ ಬದುಕೋದು ಹೆಂಗೆ ಅಂತಂದೇಳಿ ಗೊತ್ತಾಗಬೇಕಲ್ಲ. ಸೊ ಹಂಗಾಗಿ ಯಾವುದೇ ಬುಕ್ಕಲ್ಲಿದ್ದರೂ ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡೋದು ಬೆಟ್ರ್. ಓಕೆ, ಓದಲ್ಲ ಅನ್ನೋರಿಗೆ ಅದನ್ನು ಆಪ್ಷನಲ್ ಆಗಿ ಕೊಟ್ಟರೆ ಒಳ್ಳೇದು. ತೊಗೊಳಂಗಿದ್ರೆ ತೊಗೋಬೋದು, ಇಲ್ಲಾಂದರೆ ಬೇರೆ ಆಲ್ಟರ್ನೇಟಿವ್ ಏನಾದರೂ ಐತಿ ಅನ್ನೋ ಥರ ಏನಾದರೂ ಕ್ರಿಯೇಟ್ ಮಾಡಿದ್ರೆ ಒಳ್ಳೇದಾಗ್ತೈತೆ.